ಮುಗಿಸ್ಕೊಂಡು ಆಲ್ಮೋಸ್ಟ್ ಟೈಮ್ ಆಗಿದೆ. ಈಗ 4:45 ಗಂಟೆ. ಜಯನಗರಿಗೆ ಹೋಗ್ತಾ ಇದೀನಿ. ಸ್ವಲ್ಪ ನಂದು ಪರ್ಸನಲ್ ಕೆಲಸ ಆಯ್ತು, ಯಾರನ್ನೋ ಮೀಟ್ ಮಾಡ್ಬೇಕಿತ್ತು, ಮೀಟಿಂಗ್ ಇದೆ ಅಂತ ಹೋಗ್ತಾ ಇದೀನಿ. ಹಾಗೆ ಕೆಲವು ಕೆಲಸಗಳು ಇರ್ತಲ್ವಾ, ಆಚೆ ಹೋದಾಗ ಏನಾರ ಮನೆಗೆ ತಗೊಂಬರೋಂಥ ಸಾಮಾನುಗಳು ಇದೆ. ಸೊ ಹೊರಡ್ತಾ ಇದೀನಿ. ಅಂಡ್ ಹೊರಡಕ್ಕಿಂತ ಮುಂಚೆ ರೀಸೆಂಟ್ ಆಗಿ ಒಂದು ಬ್ಯಾಗ್ ನ ಪರ್ಚೇಸ್ ಮಾಡಿದೆ. ಝೌಕ್ ಕಂಪನಿಯಿಂದ ಪರ್ಚೇಸ್ ಮಾಡಿದಂತ ಬ್ಯಾಗ್ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಿಮ್ ಜೊತೆನೂ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಫಸ್ಟ್ ನೀವು ಇದನ್ನ ಅಬ್ಸರ್ವ್ ಮಾಡಿದ್ರೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಬ್ಯಾಗು. ಅದೇ 2 ದೊಡ್ಡ ಜಿಪ್ ಕೊಟ್ಟಿದ್ದಾರೆ. ಆಮೇಲೆ ಜಿಪ್ ಎಲ್ಲ ಸಿಕ್ಕಾಪಟ್ಟೆ ಬಂದೋಬಸ್ತಾಗಿದೆ, ಈಸಿಯಾಗಿ ಹಾಳಾಗೋದು ಆ ಥರದ್ದೆಲ್ಲ ಏನೂ ಇಲ್ಲ. ಅಂಡ್ ಇದು ಎಷ್ಟು ದೊಡ್ಡದಾಗಿದೆ ಅನ್ನೋದನ್ನ ನಿಮ್ಗಳಿಗೂ ತೋರಿಸ್ತಾ ಇದೀನಿ. ಸೊ ಫಸ್ಟ್ ನಾನು ಕ್ಯಾರಿ ಮಾಡ್ತಿರೋದು ನನ್ನ ಲ್ಯಾಪ್ಟಾಪ್ ಇಟ್ಕೊಂಡಿನಿ. ನಂದಲ್ಲ, ಹಸ್ಬೆಂಡ್ ಲ್ಯಾಪ್ಟಾಪ್ ಇಟ್ಕೊಂಡು, ಯಾಕೆ ನಂದು ಬೇರೆ ಏನೋ ಕೆಲಸಕ್ಕೆ ಹಾಕಿದೀನಿ ಅಂತ. ಮಳೆ ಬರೋ ಹೋಗ್ತಿದೆ, ಹಾಗಾಗಿ ಛತ್ರಿ, ನನ್ನ ಒಂದು ವಾಲೆಟ್, ಹಾಗೆ ನಂದು ಫೋನ್, ಆಮೇಲೆ ಒಂದು ವಾಟರ್ ಬಾಟಲ್. ಸೊ ಇಷ್ಟು ತುಂಬಾ ಕ್ಲೀನ್ ಆಗಿ ಈ ಬ್ಯಾಗ್ ನಲ್ಲಿ ಹಿಡಿಸುತ್ತೆ. ಆಮೇಲೆ ಯಾವುದೇ ಡ್ರೆಸ್ಗಾದ್ರೂ ಆರಾಮಾಗಿ ಸೂಟ್ ಆಗುತ್ತೆ. ಸ್ಯಾರೀಸ್ ಆಗಿರ್ಬೋದು, ಜೀನ್ಸ್ ಅಥವಾ ಈ ತರ ನಾರ್ಮಲ್ ಕುರ್ತಾಸ್ ಎಲ್ಲದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಈ ಬ್ಯಾಗ್ ನ ತರಿಸ್ಕೊಂಡಿದ್ದೀನಿ. ಅಂಡ್ ಇದು ಝೌಕ್ ಕಂಪನಿ ಬ್ಯಾಗ್. ಬೈ ಚಾನ್ಸ್ ಇದನ್ನ ನೀವುಗಳು ಪರ್ಚೇಸ್ ಮಾಡಬೇಕು ಅಂತ ಇಷ್ಟ ಇದೆ, ನನ್ನ ಕೂಪನ್ ಕೋಡ್ YT Surabhi V10 ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲೂ ಹಾಕಿರ್ತೀನಿ, ಕೆಳಗಡೆ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ನೀವು ಅದನ್ನ ಯೂಸ್ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೋಬಹುದು. ಅಂಡ್ ಮೇನ್ ಆಗಿ ಈ ಬ್ಯಾಗ್ಸ್ ನಾನು ಏನಕ್ಕೆ ತರಿಸ್ಕೊಳ್ಳೋದು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಇದು ಪೀಟಾ ಫ್ರೆಂಡ್ಲಿ. ಅಂದ್ರೆ ಯಾವುದೇ ಒಂದು ಅನಿಮಲ್ ಸ್ಕಿನ್ ನ ಯೂಸ್ ಮಾಡ್ಕೊಂಡು ಮಾಡಿರುವಂತಹ ಬ್ಯಾಗ್ಗಳು ಅಲ್ಲ, ಅನಿಮಲ್ ಫ್ರೆಂಡ್ಲಿ ಬ್ಯಾಗ್ಸ್ ಇದು. ಇದ್ರ ಜೊತೆಗೆ ಇಂಡಿಯಾನಲ್ಲಿ ಮಾಡಿರೋದು ಮತ್ತೆ ಹ್ಯಾಂಡ್ ಕ್ರಾಫ್ಟೆಡ್ ಬ್ಯಾಗ್ಸ್ ಇದು. ಸೊ ಈ ಬ್ಯಾಗ್ಗಳನ್ನ ನೀವು ಪರ್ಚೇಸ್ ಮಾಡಬೇಕು ಅಂತ ಇದ್ರೆ ಇವರ ವೆಬ್ಸೈಟ್ ಅಡ್ರೆಸ್ ಹಾಗೆ ಯೂಟ್ಯೂಬ್ ಚಾನಲ್ ಲಿಂಕ್ ಪ್ರತಿ ಒಂದನ್ನು ನಿಮಗೆ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿರ್ತೀನಿ. ನನ್ನ ಕೂಪನ್ ಕೋಡ್ ಕೂಡ ಯೂಸ್ ಮಾಡ್ಕೊಂಡು ಬೇಕಿದ್ರೆ ನೀವುಗಳು ಈ ಬ್ಯಾಗ್ಸ್ ನ ಪರ್ಚೇಸ್ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ ಈ ಬ್ಯಾಗ್ಗಳು. ಸೊ ಎಲ್ಲ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀನಿ. ಜಯನಗರ್ಗೆ ಹೊರಡ್ತಾ ಇದ್ದೀನಿ. ಬೈ ಚಾನ್ಸ್ ಏನಾರ ಶಾಪ್ ಮಾಡಿದ್ರೆ ಏನೇನ್ ಶಾಪ್ ಮಾಡ್ತೀನಿ ಅದನ್ನ ನಿಮ್ಗಳು ಖಂಡಿತ ತೋರಿಸ್ತೀನಿ. ಸೊ ನನ್ನ ಜೊತೆ ನೀವುಗಳು ವರ್ಚುವಲ್ ಆಗಿ ಜಯನಗರ್ಗೆ ಬನ್ನಿ. ಜಯನಗರದಲ್ಲಿ ನನ್ನ ಪರ್ಸ್ನಲ್ ಕೆಲಸ ಮುಗಿಸ್ಕೊಂಡು ಫಸ್ಟ್ ಬಂದಿದ್ದು ಈ ಅಂಗಡಿಲಿ ನೈಟಿಗಳು ಹಾಕಿದ್ರು. ಸೊ ನೋಡೋಣ ಅಂತ ಬಂದೆ. ಯೂಶಲಿ ಈ ನೈಟಿಗಳು ಕಾಟನ್ ಆಗಿಬಿಟ್ರೆ ಬೆಸ್ಟು, ಏಕೆಂದರೆ ಎಲ್ಲ ವೆದರ್ಗೂ ಕಾಟನ್ ಎಲ್ಲ ಸೂಟ್ ಆಗುತ್ತೆ ಅಂತ ನಾನು ಯೂಶಲಿ ಕಾಟನ್ ಪ್ರಿಫರ್ ಮಾಡ್ತೀನಿ. ಸಿಂಥೆಟಿಕ್ ಆಗಿರ್ಬೋದು ಅಥವಾ ರೇಯಾನ್ ಮೆಟೀರಿಯಲ್ ಆಗಿರ್ಬೋದು ಅಥವಾ ಮಿಕ್ಸ್ಡ್ ಕಾಟನ್ ಆಗಿರ್ಬೋದು ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಇದರೊಳಗೆ ಸಾಕಷ್ಟು ಡಿಸೈನ್ಸ್ಗಳೆಲ್ಲ ತೋರಿಸ್ತಾ ಇದ್ರು. ಸೊ ನಾನು ಇದರೊಳಗೆ ಸ್ವಲ್ಪ ಡಾರ್ಕ್ ಕಲರ್ಸ್ನ ನೋಡೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ನನಗೆ ನೈಟಿ ಯೂಶಲಿ ಏನಾಗುತ್ತೆ ಅಂದರೆ ಹಾಕೊಂಡಾಗ ಬೇಗ ಕೊಳೆ ಕಾಣಿಸ್ಬಿಡುತ್ತೆ ಅಂತ ನನಗೆ ಲೈಟ್ ಕಲರ್ಸ್ ಅಷ್ಟೊಂದು ಆರಿಸ್ಕೊಳ್ಳೋಕ್ಕೆ ಇಷ್ಟ ಆಗಲ್ಲ. ಹಾಗಾಗಿ ನಿಮ್ಗಳಿಗೂ ತೋರಿಸ್ತಾ ಇದ್ದೀನಿ ನೋಡಿ ಯಾವ್ಯಾವ ಕಲರ್ಸ್ಗಳನ್ನ ಇಟ್ಟಿದ್ದಾರೆ ಅಂತ. ಇದೆಲ್ಲ ಸ್ಟಾರ್ಟಿಂಗ್ ಪ್ರೈಸ್ 250 ರುಪೀಸ್. ನಿಮ್ಗಳಿಗೂ ಗೊತ್ತೇ ಇರುತ್ತೆ ನೈಟಿ ಅಂದರೆ ಅಷ್ಟೇ ಇರುತ್ತೆ. ಆಮೇಲೆ ನಾನು ಯಾವುದು ಲೇಸ್ ಇರೋದು ಈ ಥರದಕ್ಕೆಲ್ಲ ಹೋಗಲಿಲ್ಲ. ಈಗ ಓಪನ್ ಮಾಡಿ ತೋರಿಸ್ತೀರಲ್ಲ ಇದೆಲ್ಲ 250 ರುಪೀಸ್ ಅಂತೆ ಸ್ಟಾರ್ಟಿಂಗ್. ಬಟ್ ಒಂದೇ ಒಂದು ಒಳಗಡೆ ಹೊಲಿಗೆ ಹಾಕಿರ್ತಾರೆ. ಆಮೇಲೆ ಮತ್ತೆ ನಾವು ಟೈಲರ್ಗೆ ತೊಗೊಂಡೋಗಿ ಇನ್ನೊಂದು ಹೊಲಿಗೆ ಹಾಕ್ಸ್ಬೇಕಾಗತ್ತೆ ಅಂತ ನಾನು ಈ ಥರ ತೊಗೊಳಕ್ಕೆ ಹೋಗಲಿಲ್ಲ. ಸ್ವಲ್ಪ ಕಾಸ್ಟ್ಲಿ ಆದರೂ ಪರವಾಗಿಲ್ಲ ಅಂತ ಚೆನ್ನಾಗಿರೋದನ್ನೇ ತೊಗೊಂಡು ಬಂದೆ. ಅದಾದಮೇಲೆ ನೆಕ್ಸ್ಟ್ ನನಗೆ ಕಾಣಿಸಿದ್ದು ಈ ಥರ ರೋಡ್ ಸೈಡಲ್ಲಿ ಎಲ್ಲ ಆರ್ಗನೈಸರ್ಗಳನ್ನ ಮಾರ್ತಿರ್ತಾರೆ. ಪೌಚಸ್ ಆಗಿರ್ಬೋದು, ಆರ್ಗನೈಸರ್, ಸ್ಯಾರಿ ಆರ್ಗನೈಸರ್, ಬ್ಲೌಸು, ಆಮೇಲೆ ನಮ್ಮ ಟಾಯ್ಲೆಟ್ ಕಿಟ್, ಪರ್ಸ್ ಸಖತ್ತಿಟ್ಟಿರ್ತಾರೆ. ಆಮೇಲೆ ರೇಟ್ ವೈಸು ಏನು ತುಂಬ ಜಾಸ್ತಿ ಇರೋಲ್ಲ. ನಿಮ್ಗಳಿಗೆ ಗೊತ್ತಿರುತ್ತೆ ರೋಡ್ ಸೈಡಲ್ಲಿ ಅಷ್ಟು ಹೆವಿ ಪ್ರೈಸ್ಗಳೆಲ್ಲ ಇಡಲ್ಲ. ಇದು ನಿಮಗೆ ಲೊಕೇಶನ್ ಎಲ್ಲಿ ಬರುತ್ತೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. UD ಅನ್ನೋ ಉಪಹಾರ ದರ್ಶಿನಿ ಇದೆಯಲ್ಲ ಅದರ ಹತ್ರನೇ ಇಟ್ಕೊಂಡಿರ್ತಾರೆ. ಆಪೋಸಿಟ್ ನಿಮಗೆ ಕಾಣಿಸ್ತಾ ಇರೋದು 4th ಬ್ಲಾಕ್ ಕಾಂಪ್ಲೆಕ್ಸ್ ಮತ್ತು 4th ಬ್ಲಾಕ್ದು ಬಸ್ ಸ್ಟಾಪ್. ಯೂಶಲಿ ಇಲ್ಲಿ ಯಾವಾಗಲೂ ಇಟ್ಕೊಂಡೇ ಇರ್ತಾರೆ. ಸೊ ಇವ್ರ ಹತ್ರ ಏನೇನಿದೆ ಅನ್ನೋದನ್ನು ನಿಮ್ಗಳಿಗೂ ತೋರಿಸ್ತೀನಿ ನೋಡಿ. ಆಮೇಲೆ ಯಾರಿಗಾರ ರಿಟರ್ನ್ ಗಿಫ್ಟ್ಸ್ ಎಲ್ಲ ಕೊಡ್ತೀರಾ ಅಂದರೆ ಇವ್ರ ಹತ್ರ ಆ್ಯಕ್ಚುಲಿ ಪರ್ಚೇಸ್ ಮಾಡ್ಕೋಬೋದು. ಎಲ್ಲ ಥರ ಆರ್ಗನೈಸರ್ಗಳು ಇಟ್ಟಿದ್ದಾರೆ. ಆಮೇಲೆ ಈ ನಡುವೆ ಬಟ್ಟೆದೆಲ್ಲ ಟ್ರೆಂಡ್ ಅಲ್ವಾ, ಸೊ ಅದನ್ನು ಇಟ್ಟಿದ್ದಾರೆ. ಪರ್ಸ್ಗಳ ಥರ ಯೂಸ್ ಮಾಡ್ಕೊಳ್ಳೋಕ್ಕೆ, ಸೊ ಕಾಸ್ಮೆಟಿಕ್ಸ್ ಇಟ್ಕೊಳ್ಳೋಕ್ಕೆ ಎಲ್ಲದಕ್ಕೂ ಆರಾಮಾಗಿ ಯೂಸ್ ಮಾಡ್ಕೋಬೋದು. ಆಮೇಲೆ ಈ ಥರ ಇಯರಿಂಗ್ ಆರ್ಗನೈಸರ್ಗಳ ಈ ನಡುವೆ ಸುಮಾರು ಎಲ್ಲರೂ ಇಟ್ಕೊಂಡೇ ಇರ್ತಾರೆ. ಅದರ ಹತ್ರ ಚಿಕ್ಕದಾಗಿ ಕ್ಯೂಟಾಗಿತ್ತಲ್ಲ ಅಂತ ನಾನು ನೋಡ್ತಾ ಇದ್ದೆ. ಕೆಲವು ನಾನು ಇಯರಿಂಗ್ಸ್ ಇಟ್ಕೊಳ್ಳೋಕ್ಕಾಗುತ್ತೆ ಅಂತ, ಬಟ್ ನಾನು ಏನೂ ಅದೆಲ್ಲ ಪರ್ಚೇಸ್ ಮಾಡೋಕ್ಕೆ ಹೋಗಲಿಲ್ಲ. ಇಲ್ಲಿ ಬ್ಲೌಸ್ ಆರ್ಗನೈಸರ್ ತೊಗೊಂಡು ನೆಕ್ಸ್ಟ್ ನಾನು ಬಂದಿದ್ದು ವಿನಾಯಕ ಫ್ಯಾಬ್ರಿಕ್ಸ್ಗೆ ಬಂದೆ. ಇದಿರೋದನ್ನು 4th ಬ್ಲಾಕಲ್ಲಿ. ಇವ್ರ ಹತ್ರ ಎಸ್ಪೆಷಲಿ ಒಂದು 3-4 ಅಂಗಡಿ ಇವ್ರದ್ದೇ ಇದೆ. ಒಂದರಲ್ಲಿ ಡ್ರೆಸ್ ಮೆಟೀರಿಯಲ್ ಸಿಗುತ್ತೆ, ಅದು ಬಿಟ್ಟರೆ ಫ್ಯಾಬ್ರಿಕ್ ಸಿಗುತ್ತೆ, ರೆಡಿಮೇಡ್ ಡ್ರೆಸ್ ಸಿಗುತ್ತೆ. ಸೊ ಇಲ್ಲಿ ಬ್ಲ್ಯಾಕ್ ಬ್ಲೌಸ್ ಬೇಕಿತ್ತು ನನಗೆ ಅಂತ ಬಂದೆ. ಬೇರೆ ಬೇರೆ ಥರದ್ದು ತೋರಿಸ್ತೀಯಾರ ನೋಡಿ. ಒಂದು ಈ ಥರ ಎಂಬೋಸ್ ಇರೋ ಥರದ್ದು, ಲೈನ್ಸ್ ಇರೋ ಥರದ್ದು, ಹಾಗೆ ಪ್ಲೇನ್ ಕ್ವೀನಿ. ನನಗೆ ಪ್ಲೇನ್ ಕ್ವೀನಿ ಒಂಥರ ಕಾಮನ್ ಅಂತ ಅನ್ನಿಸ್ಬಿಡ್ತು ಅಂತ ನಾನು ಯಾವುದೂ ತೊಗೊಳಕ್ಕೆ ಹೋಗಲ್ಲ. ಎಲ್ಲದರದ್ದು ಅಡ್ರೆಸ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. ಸೊ ನೀವುಗಳನ್ನು ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಆ್ಯಕ್ಚುಲಿ ತುಂಬ ದಿನ ಹೋಗಿತ್ತು ನಾನು ಜಯನಗರ್ಗೆ ಹೋಗಿ
ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಿಕೊಂಡು ನಿಮ್ಗಳಿಗೂ ತೋರಿಸೇ ಇಲ್ಲ. ನೀವು ನೋಡಿದ್ರೆ ನನಗೆ ಕೆಲಸ ಇತ್ತು ಅಂತ ಕೆಲಸ ಮುಗಿಸ್ಕೊಂಡು ಕೆಲಸ ಮುಗಿಯೋಷ್ಟರಿಗೆ ಹತ್ತತ್ರ 8 ಗಂಟೆಗೆ ಹೋಗಿತ್ತು ರಾತ್ರಿ. ಅದಾದ್ಮೇಲೆ ಮೇಲ್ಮೇಲೆ ಕೆಲವು ಶಾಪಿಂಗ್ ಬೇಕಿತ್ತು ಅಂತ ಮಾಡ್ಕೊಂಡು ಬಂದೆ. ಸೊ ನಿಮ್ಗಳಿಗೂ ತೋರಿಸ್ತೀನಿ ಏನೇನನ್ನ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೀನಿ ಅಂತ. ಸೊ ಫಸ್ಟ್ ನನಗೆ ಬೇಕಾಗಿರೋದು ನನ್ನ ಹತ್ರ ಒಂದು ಕಾಟನ್ ನೈಟಿ ಇರಲಿಲ್ಲ. ಏನಕ್ಕಾದ್ರೂ ಏನಾದ್ರು ಹೋದಾಗ ಇದಾದ್ರೆ ಈಸಿ ಅಂತ ನೈಟಿ ಬೇಕಿತ್ತು ಅಂತ ತಗೊಂಡ್ಬಂದೆ. ಆಮೇಲೆ ತುಂಬಾ ಜನ ನನ್ನ ಕೇಳಿದ್ರಿ ಎಲ್ಲಿ ಚೆನ್ನಾಗಿರುವಂತ ಕಾಟನ್ ನೈಟಿಗಳು ಸಿಗುತ್ತೆ ನಮ್ಗೆ ಒಂದು ವಿಡಿಯೋನಲ್ಲಿ ತೋರಿಸಿ ಅಂತ. ಇದು ಪರ್ಚೇಸ್ ಮಾಡಿದ್ದು ಅಂದ್ರೆ ರೋಡ್ ಸೈಡ್ ಒಂದು ಅಂಗಡಿ ತರ ಇಟ್ಕೊಂಡಿದ್ದಾರೆ. ನಿಮ್ಗೆ ಗೊತ್ತು ಹೇಗಿದೆ ಜಯನಗರ್ ನಲ್ಲಿ ಅಂತ. KSIC ಶೋರೂಮ್ ಅದೇ ಲೈನ್ ನಲ್ಲಿ ಟುವರ್ಡ್ಸ್ 4th ಬ್ಲಾಕ್ ಬಂದ್ರೆ ಸಿಗ್ನಲ್ ಸಿಗುತ್ತಲ್ಲ, ಸಿಗ್ನಲ್ ಡಯಾಗ್ನಲಿ ಆಪೋಸಿಟ್ ಒಂದು ಅಂಗಡಿ ಇದೆ. ಅಂಗಡಿನಲ್ಲಿ ಪರ್ಚೇಸ್ ಮಾಡಿದೆ. ಆಮೇಲೆ ನಿಮ್ಗೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಅಲ್ಲಿ ಆಚೆ ಕಡೆ ನೈಟಿ ಎಲ್ಲ ಹಾಕಿರ್ತಾರೆ. ಸ್ಟಾರ್ಟಿಂಗ್ ಪ್ರೈಸ್ 250 ಹೇಳಿದ್ರು. ಸೊ 250 ರುಪೀಸ್ದು ಒಂಥರ ಸುಮಾರಾಗಿರುವಂತ ಬಟ್ಟೆ. ಬಟ್ ನಿಮಗೆ ಪ್ಯೂರ್ ಕಾಟನ್ ಬೇಕಿತ್ತು ಅಂತ ಈ ತರದನ್ನ ತಗೊಂಡ್ ಬಂದೆ. ಸೊ ಪ್ರಿಂಟ್ ಈ ತರ ಇದೆ, ಮುಂದೆ ಒಂದು ಬಟನ್ ತರ ಕೊಟ್ಟಿದ್ದಾರೆ. ಆಮೇಲೆ ಸೈಜ್ ವೈಸ್ ಇತ್ತು, ಫ್ರೀ ಸೈಜ್ ಏನಲ್ಲ. ಇದು ನಾನು ತಗೊಂಡ್ ಬಂದಿದ್ದು L ಸೈಜ್ ನಲ್ಲಿ. ಆಮೇಲೆ ಬ್ರಾಂಡೆಡ್, ಇದಕ್ಕೆ ಒಂದು ಪಾಕೆಟ್ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಮೇನ್ ಏನಕ್ಕೆ ಸ್ವಲ್ಪ ಕಾಸ್ಟ್ಲಿ ಅಂತ ಅಂದ್ರೆ ಡಬಲ್ ಸ್ಟಿಚ್ ಹಾಕಿದ್ದಾರೆ. ಸೊ ನಾವು ಮತ್ತೆ ಸ್ಟಿಚಸ್ ಹಾಕ್ಸ್ಕೋಬೇಕು ಅಂತ ಏನೂ ಇಲ್ಲ. ಸೊ ಇದನ್ನ ಇಲ್ಲಿ ನೀವು ಅಬ್ಸರ್ವ್ ಮಾಡಿದ್ರೆ 2 ಸ್ಟಿಚ್ ಹಾಕಿದ್ದಾರೆ. 2 ಸ್ಟಿಚ್ ಹಾಕಿದ್ರೆ ಮತ್ತೆ ನಾನು ಟೈಲರ್ಗೆ ಕೊಟ್ಟು ಸ್ಟಿಚ್ ಹಾಕಿಸ್ಬೇಕು ಅಂತ ಏನೂ ಇಲ್ಲ. ಇದಕ್ಕೆ ಕಾಸ್ಟ್ 450 ರುಪೀಸ್ ನಾನು ಕೊಟ್ಟಿದ್ದು. ಪ್ಯೂರ್ ಕಾಟನ್. ಆಮೇಲೆ ಬಟ್ಟೆ ಯಾವ ತರ ಇದೆ ಅಂದ್ರೆ ನಾವು ಬಟ್ಟೆ ಫ್ಯಾಬ್ರಿಕ್ ತಗೊಂಡು ಕುರ್ತೀಸ್ ಎಲ್ಲ ಹೊಲ್ಸ್ಕೊತೀವಲ್ಲ ಆ ತರ ಮೆಟೀರಿಯಲ್ ಇದು. ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಇದೆ. ಒಂದು ಈ ತರ ಪ್ರಿಂಟ್ ದಪ್ಪ ಇದೆ ಬಟ್ಟೆ. ಇನ್ನೊಂದು ಇಷ್ಟ ಆಯ್ತು ಅಂತ 2 ತಗೊಂಡ್ ಬಂದೆ. ಇದು ಇಂಡಿಗೋ ಪ್ರಿಂಟ್, ನಾರ್ಮಲ್ ಅಷ್ಟೇ, ಏನು ಸ್ಪೆಷಲ್ ಎಲ್ಲ ಏನೂ ಇಲ್ಲ. ಬಟ್ ನಿಮ್ಗಳಿಗೆ ಬೇಕಿದ್ರೆ ಪರ್ಚೇಸ್ ಮಾಡ್ಕೋಬಹುದು ಅನ್ನೋದಕ್ಕೆ ತೋರಿಸ್ತಾ ಇದೀನಿ. ಇದಕ್ಕಿಂತ ಕಾಸ್ಟ್ಲಿ ಬೇಕು ಅನ್ನೋ ಸಿಗುತ್ತೆ ನಿಮ್ಗೆ. ಅಂದ್ರೆ ಅದೇನೋ ಮಿರರ್ ವರ್ಕ್ ಏನೇನೋ ಇರುತ್ತೆ. ಸೊ ನನ್ಗೆ ಅದೆಲ್ಲ ಅಷ್ಟೊಂದು ನೆಸೆಸಿಟಿ ಅಂತ ಅನ್ನಿಸ್ಲಿಲ್ಲ ಅಂತ ನನಗೆ ಎಷ್ಟು ನೆಸೆಸಿಟಿನೋ ಅಷ್ಟನ್ನು ಮಾತ್ರ ಪರ್ಚೇಸ್ ಮಾಡಿ ತಗೊಂಡು ಬಂದಿದ್ದೇನೆ. ಈ ಬ್ಲೌಸ್ ಆರ್ಗನೈಸರ್ಗಳು ಬೇಕಿತ್ತು. ನಂಗಂತೂ ಬ್ಲೌಸ್ಗಳನ್ನ ಇಟ್ಕೊಳ್ಳೋಷ್ಟಿಗೆ ಸಾಕಾಗೋಗ್ತದೆ. ಏನಾದ್ರು ಎಲ್ಲಾ ಕಡೆ ತುರುಕ್ಬಿಟ್ಟಿದೀನಿ. ಏನಾಗ್ತದೆ ಅಂದ್ರೆ ವಿತ್ ಬ್ಲೌಸ್ಗಳಾದ್ರೆ ಸೀರೆ ಜೊತೆ ಇಟ್ಬಿಡ್ಬೋದು. ಮಿಕ್ಸ್ ಅಂಡ್ ಮ್ಯಾಚ್ ಮಾಡಿ ಬ್ಲೌಸ್ಗಳನ್ನ ಹಾಕೋತೀವಿ ಅಂದ್ರೆ ನೀವು ಬ್ಲೌಸ್ಗಳು ಸೀರೆ ಜೊತೆ ಇಟ್ಬಿಟ್ರೆ ಬೇಕು ಅಂದಾಗ ಸಿಗಲ್ಲ ಅದನ್ನ ಮಿಕ್ಸ್ ಅಂಡ್ ಮ್ಯಾಚ್ ಮಾಡಕ್ಕೆ. ಅದಕ್ಕೆ ಈ ತರದ್ದು ಆರ್ಗನೈಸರ್ ತಗೊಂಡ್ಬಂದೆ. ಆಮೇಲೆ ಇದು ರೋಡ್ ಸೈಡೇನೆ, ನಿಮ್ಗೆ ಎಷ್ಟೊಂದು ಅಂಗಡಿಗಳಲ್ಲಿ ಸಿಗ್ಬೋದು, ಬಟ್ ರೋಡ್ ಸೈಡ್ ಆದ್ರೆ ಬೆಸ್ಟ್. ಆಮೇಲೆ ಇದು ಆನ್ಲೈನ್ ಅಲ್ಲೂ ಸಿಗುತ್ತೆ. ನಾನು ಹೆಂಗಿದ್ರು ಹೋಗಿದ್ನಲ್ಲ ಕಾಣಿಸ್ತು ಅಂತ ತಗೊಂಡ್ಬಂದೆ. ನಾನು ಸ್ವಲ್ಪ ಆನ್ಲೈನ್ ಶಾಪಿಂಗ್ ಸ್ವಲ್ಪ ಕಮ್ಮಿ ನಾನು ಮಾಡೋದು, ಯಾಕಂದ್ರೆ ಅವ್ರಿಗೂ ಹೆಲ್ಪ್ ಆಗುತ್ತಲ್ವಾ ಅಂಗಡಿಲಿ ರೋಡ್ ಸೈಡ್ ಇಟ್ಕೊಂಡಿರೋರಿಗೆ ಅಂತ ಅಲ್ಲಿ ತಗೊಂಡ್ ಬರ್ತೀನಿ. ದೊಡ್ಡದಾಗಿದೆ, ಪರವಾಗಿಲ್ಲ. 10 ಬ್ಲೌಸ್ ಹಿಡಿಸುತ್ತಂತೆ. 180 ರುಪೀಸ್ ಹೇಳಿದ್ರು. 180 ಹೇಳಿದ್ರು, ಕೊನೆಗೆ ನಾನು 160 ರುಪೀಸ್ ಏನೋ ಕೊಟ್ಟೆ. ಈ ತರ ಇದೆ. ಅಂಡ್ ಯಾವಾಗ ನೆಕ್ಸ್ಟ್ ವಿಡಿಯೋಗಳಲ್ಲಿ ನನ್ನ ಬ್ಲೌಸ್ಗಳನ್ನ ಇಟ್ಕೋಬೇಕಾದ್ರೆ ಖಂಡಿತ ನಿಮ್ಗಳಿಗೂ ತೋರಿಸ್ತೀನಿ ಯಾವ ತರ ಆರ್ಗನೈಸ್ ಮಾಡ್ಕೋತೀನಿ ಅಂತ. 2 ತಗೊಂಬಂದೆ, ಒಂದು ಬ್ಲೂ ಕಲರ್, ಇನ್ನ ಒಂದು ಆರೆಂಜ್. ಇದನ್ನ ಬೈ ಚಾನ್ಸ್ ನೀವು ಮನೆಯಲ್ಲಿ ಯಾರೆಲ್ಲ ಗೊತ್ತಿದ್ದು ಸ್ಟಿಚ್ ಮಾಡಿಸ್ಕೋತೀರಾ ಅಂದ್ರೆ ಅದನ್ನ ಸಹ ಮಾಡಿಸ್ಕೋಬಹುದು. ಬಟ್ಟೆನಲ್ಲಿ ಮಾಡಿಸ್ಕೊಂಡ್ರೆ ಗಟ್ಟಿಯಾಗೂ ಇರುತ್ತೆ. ಬಟ್ ನಾನು ರೆಡಿ ಇತ್ತಲ್ಲ ಮತ್ತೆ ಟೈಲರ್ನ ಕೇಳೋದು ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಇದನ್ನ ತಗೊಂಡ್ ಬಂದೆ. ಸೊ ನೆಕ್ಸ್ಟ್ ಇದನ್ನು ಅಷ್ಟೇ ತುಂಬಾ ಜನ ಕಾಮೆಂಟ್ ಮಾಡಿದ್ರಿ ನನಗೆ, ವಿನಾಯಕ ಫ್ಯಾಬ್ರಿಕ್ಸ್ ಅಲ್ಲಿ ಕೆಲವು ಹೋಗಿ ಏನಾದ್ರು ಟ್ರೈ ಮಾಡಿ ಅಂತ, ಹೇಗಿದೆ ಬಟ್ಟೆ ಅನ್ನೋದನ್ನ ಹೇಳಿ ಅಂತ. ನಾನು ತುಂಬಾ ಕಾಸ್ಟ್ಲಿದು ತಗೊಳ್ಳೋ ಪ್ಲಾನ್ ಅಲ್ಲಿ ಇರ್ಲಿಲ್ಲ. ಸೊ ನಿಮ್ಗೆ ಏನಿದೆಯೋ ಅದನ್ನ ಔಟ್ರೈಟ್ ಆಗಿ ನಾನು ಹೇಳ್ತಾ ಇದೀನಿ. ಸುಮ್ನೆ ನಾನು ಬೇಡದೇ ಇದ್ರು ಹೋಗಿ ತಗೊಂಡ್ ಬಂದು ಇದೆಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ. ನನಗೆ ಒಂದು ಬ್ಲಾಕ್ ಕಲರ್ ನಲ್ಲಿ ಕಾಟನ್ ನಲ್ಲಿ ಪೀಸ್ ಬೇಕಿತ್ತು. ಪ್ಲೇನ್ ಕ್ವೀನಿ ಬೇಕಾಗಿರಲ್ಲ, ಯಾಕಂದ್ರೆ ಕ್ವೀನಿ ತುಂಬಾ ಕಾಮನ್ ಆಗಿ ಹಾಕೋತಾರೆ ಅಂತ ಅಲ್ಲಿ ನೋಡೋಣ ಅಂತ ಹೋದೆ. ಬೇರೆ ತರದಿತ್ತು ಅಂತ. ಇದು ನಿಮಗೆ ಕಾಣಿಸ್ತಾ ಇದೆಯಾ? ಸ್ವಲ್ಪ ಮೋಸ್ಟ್ಲಿ ಕಾಣಿಸ್ತಿದೆ ಅನ್ಕೋತೀನಿ. ಎಂಬೋಸ್ ತರ ಆಗಿದೆ. ಸೊ ಈಗ ಗೊತ್ತಾಗ್ಬೋದು ಅನ್ಕೋತೀನಿ. ಇದು ಕಾಟನ್, ಪ್ಯೂರ್ ಕಾಟನ್. ಅಲ್ಲೇ ತಗೊಂಡ್ ಬಂದಿದ್ದು. ಕಾಟನ್ ಸೀರೆಗಳಿಗೆ ಸಾಕಷ್ಟು ಚೆನ್ನಾಗಿರುತ್ತೆ ಅಂತ ತಗೊಂಡು ಬಂದೆ. ಕಾಸ್ಟ್ 310 ರೂಪಾಯಿ 1 ಮೀಟರ್ಗೆ ಹೇಳಿದ್ರು. ಆಕ್ಚುಲಿ ನನಗೆ 80 ಸೆಂಟಿಮೀಟರ್ ಸಾಕಾಗತ್ತೆ. ನೀವುಗಳು ಕೆಲವು ಸಲ ಅಂಗಡಿ ಹೋದ್ರೆ ಇದನ್ನ ಚೆಕ್ ಮಾಡ್ಕೊಳ್ಳಿ. ಅವ್ರೇನಂದ್ರು ಅಂದ್ರೆ ಈ ಬ್ಲೌಸ್ ಆಕ್ಚುಲಿ ಸೀರೆ ಪನ್ನ ಅಲ್ಲ, ಚಿಕ್ಕ ಪನ್ನ ಬರುತ್ತೆ. ಹಾಗಾಗಿ ನೀವು 90 ಸೆಂಟಿಮೀಟರ್ ತಗೋಬೇಕಾಗುತ್ತೆ ಅಂತ ಅಂದ್ರು. ಹಾಗಾಗಿ ನಾನು 90 ಸೆಂಟಿಮೀಟರ್ ತಗೊಂಡ್ಬಂದೆ. ಅಕಸ್ಮಾತ್ ನೀವುಗಳು ಗೊತ್ತಿಲ್ಲಂಗೆ 80 ತಗೊಂಡ್ ಬಂದ್ರೆ ಸರಿಗೆ ಆಗಲ್ಲ, ಮತ್ತೆ ಬೇರೆ ಬಟ್ಟೆನ ಪ್ಯಾಚ್ಗೆಲ್ಲ ಕೊಡ್ಬೇಕಾಗತ್ತೆ. ಸೊ ಅದನ್ನ ನೋಡ್ಕೊಳ್ಳಿ ಯಾವ ತರ ವರ್ಕೌಟ್ ಆಗುತ್ತೆ ಅಂತ. ಇದು 310 ರುಪೀಸ್ ಹೇಳಿದ್ರು, ಕೊನೆಗೆ ನನಗೆ 290 ರುಪೀಸ್ ಆಯ್ತು 90 ಸೆಂಟಿಮೀಟರ್ಗೆ. ಇದು ಒಂದೇ ತಗೊಂಡ್ ಬಂದಿದ್ದು. ನನ್ಗೆ ಅನ್ಸಿದ್ದು ಏನು ಅಂತಂದ್ರೆ ಅವ್ರ ಅಂಗಡಿನಲ್ಲಿ ಕಾಟನ್ಗಳು ತುಂಬಾ ಚೆನ್ನಾಗಿರೋದು ಇಟ್ಟಿದ್ದಾರೆ.
ಪ್ಯಾಚ್ ವರ್ಕ್ ಆಗಿರ್ಬೋದು ಅಥವಾ ಕಲಂಕಾರಿ ಆಗಿರ್ಬೋದು ಸಕಲಾಗಿರೋದು ಇಟ್ಟಿದ್ದಾರೆ. ಬಟ್ ನಾನು ಸಾಕಷ್ಟು ಇದೆ ಮನೆಯಲ್ಲಿ ಅಂತ ನಾನು ಯಾವುದು ಪರ್ಚೇಸ್ ಮಾಡಕ್ಕೆ ಹೋಗಿಲ್ಲ. ಯಾರಾದ್ರೂ ಹೋಗ್ತೀರಾ ಅಂದ್ರೆ ನೀವುಗಳು ತಗೊಂಡ್ ಬರ್ಬೋದು. ಆಮೇಲೆ ಕಾಸ್ಟ್ ಬಗ್ಗೆ ಕೇಳಿದ್ರೆ ನನಗೆ ಇದೇನು ತುಂಬಾ ಹೆವಿ ಅಂತ ಅನ್ನಿಸ್ಲಿಲ್ಲ, ಯಾಕಂದ್ರೆ 300 ರೂಪಾಯಿ ಪರವಾಗಿಲ್ಲ ಅಂತ ಅನಿಸ್ತು. ಬೇರೆದು ನನಗೆ ಗೊತ್ತಿಲ್ಲ, ಯಾಕಂದ್ರೆ ಒಂದೊಂದು ತೆಗ್ಸಿ ನೋಡಕ್ಕೆ ಹೋಗ್ಲಿಲ್ಲ. ಕಾಸ್ಟ್ ಯೂಶಲಿ ನಿಮ್ಗೆ ಎಲ್ಲಾ ಕಡೆ ಎಷ್ಟಿರುತ್ತೋ ಅಷ್ಟು ಇದ್ದೇ ಇರುತ್ತೆ. ಅದು ಜಯನಗರ ಆಗಿರೋದ್ರಿಂದ ಒಂದ್ ಸ್ವಲ್ಪ ಎಕ್ಸ್ಟ್ರಾ ಇಟ್ಟಿರ್ಬೋದು. ಬಟ್ ಕಲೆಕ್ಷನ್ ಸಾಕಷ್ಟು ಇಟ್ಟಿದ್ದಾರೆ. ಇಷ್ಟನ್ನು ಮಾತ್ರ ನಾನು ಹೇಳಬಲ್ಲೆ. ಇಷ್ಟು ಇವತ್ತಿನ ನಮ್ಮ ವಿಡಿಯೋ ಆಗಿತ್ತು, ನಮ್ಮ ಜಯನಗರ ಶಾಪಿಂಗ್. ಹಾಗೆ ನಿಮ್ಗಳಿಗೆ ಹೇಳ್ದೆ ಕಾಫಿ ಪುಡಿ ತರಬೇಕಿತ್ತು ಅಂತ. ಸುಮಾ ಕಾಫಿ ವರ್ಕ್ಸ್ ಅಲ್ಲಿ ನಾನು ತಗೊಂಡ್ ಬರೋದು ಕಾಫಿ ಪುಡಿ ತುಂಬಾ ಚೆನ್ನಾಗಿರುತ್ತೆ. ಯಾರಾದ್ರೂ ಹತ್ರ ಇದ್ದು ಟ್ರೈ ಮಾಡಿಲ್ಲ ಅಂದ್ರೆ ಒಂದ್ಸಲ ಟ್ರೈ ಮಾಡಿ ನೋಡಿ. ಅಥೆಂಟಿಕ್ ಫಿಲ್ಟರ್ ಕಾಫಿ ಕುಡ್ದಂಗಿರುತ್ತೆ. ಯಾಕಂದ್ರೆ ನಮ್ಮ ಮನೇಲಿ ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ಆ ಕಾಫಿ. ಆಮೇಲೆ ಬೇರೆಯವ್ರು ಯಾರು ಬರ್ತಾರೋ ನಮ್ಮ ಮನೆಗೆ ಅವ್ರಿಗೂ ನಮ್ಮ ಮನೆಗೆ ಕಾಫಿ ತುಂಬಾ ಇಷ್ಟ ಆಗುತ್ತೆ. ಸೊ ಇಷ್ಟು ಮುಗಿಸ್ಕೊಂಡು ವಾಪಸ್ ಮನೆಗೆ ಬರೋಷ್ಟಾಗ ಆಲ್ಮೋಸ್ಟ್ 10-10:30 ಆಗೋಗಿತ್ತು. ತುಂಬಾ ಲೇಟ್ ಆಗೋಗಿತ್ತು. ಹಾಗಾಗಿ ನಿಮಗೆ ಬೆಳಗ್ಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಸ್ವರ ಮಾಧ್ಯಮ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ನಿಮ್ಮ ಭೇಟಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂಡ್ ಬೈ ಬಾಯ್.